ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಬನ್ನಿ, ಇದು ಗುರುವಾರದ ವ್ಲಾಗು. ಸೊ ನಾನಿವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ನೆನ್ನೆ ಹಾಕೋಕ್ಕಾಗಿಲ್ಲ, ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗು ನಾನು ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ. ಸೊ ಬೀಟ್ರೋಟ್ ಪಲ್ಯಕ್ಕೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ, ಚಪಾತಿ ಕೂಡ ಚೆನ್ನಾಗಿರುತ್ತೆ. ಬಟ್ ನಮ್ಮನೇಲಿ ಇಷ್ಟಪಡೋದು ರೊಟ್ಟಿ. ಸೊ ಹಂಗಾಗಿ ರಾತ್ರಿ ಅನ್ನ ಕೂಡ ಉಳಿದಿತ್ತು, ಹಂಗಾಗಿ ನಾನು ರೊಟ್ಟಿನ ಮಾಡ್ಕೊಂಡಿದ್ದೆ. ಸೊ ಕೆಲವರು ಹಾಗೇ ರೊಟ್ಟಿ ಮಾಡ್ಕೊತಾರೆ, ಹಿಟ್ಟನ್ನ ಕಲಿಸ್ಕೊಂಡು ಬಿಸಿನೀರಲ್ಲಿ. ಬಟ್ ನಮ್ಮ ಮನೇಲಿ ಸಕಲೇಶ್ಪುರ ಸೈಡ್ ಮಾಡ್ತಾರಲ್ಲ ಅಕ್ಕಿ ರೊಟ್ಟಿ, ಅದನ್ನು ಮಾಡಿದ್ದೆ. ಮಿಕ್ಕಿದ ಅನ್ನನ ಚೆನ್ನಾಗಿ ಮಿತ್ಕೊಂಡು ಅದನ್ನು ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೊತೀವಿ. ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಅನ್ನನೂ ವೇಸ್ಟ್ ಆಗೋಲ್ಲ. ಹಾಗೆಯೇ ನಮಗೆ ಬ್ರೇಕ್ಫಾಸ್ಟ್ ಕೂಡ ಆಗಲಿ, ನಾನು ನೈಟೂ ಮಾಡ್ಕೊತೀನಿ ಅನ್ನ ಏನಾದರೂ ಮಿಕ್ಕಿದ್ರೆ. ಹಾಗೆಯೇ ಸ್ವಲ್ಪ ಕೆಲಸ ಎಲ್ಲ ಇನ್ನೂ ಬಾಕಿ ಇತ್ತು ಮನೇಲಿ. ಬಟ್ಟೆನ ಫಸ್ಟೇ ವಾಶ್ ಮಾಡಿಕೊಂಡೆ. ಬಟ್ಟೆ ವಾಶ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹಂಗೇ ಹೊರಗೆಲ್ಲ ಕೆಲಸ ಇತ್ತು. ಇನ್ನು ಇಷ್ಟೊತ್ತಿಗೆ ನಮ್ಮ ಬಟ್ಟೆ ಒಣಗಿದ್ದಿದ್ರೆ ಬಟ್ಟೆನೇ ಒಣಗಿಬಿಟ್ಟಿರೋದು. ಸೊ ಬಟ್ಟೆ ತೊಳೆಯೋಷ್ಟೊತ್ತಿಗೆ ನನಗೆ ಸುಸ್ತಾಗೋಯ್ತು, ಬಿಸಿಲಲ್ವ, ಹಂಗಾಗಿ. ಸೊ ಗುರುವಾರ ಬಿಸಿಲಿತ್ತು, ಈಗ ಸ್ವಲ್ಪ 2 ದಿನದಿಂದ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ. ಸೊ ಹಾಗೆಯೇ ಬನ್ನಿ ಈಗ ಅಡುಗೆ ಮನೆ ನೋಡೋಣ. ಅಡುಗೆ ಮನೆಯಲ್ಲೂ ಕೂಡ ಪಾತ್ರೆಗಳು ಸ್ವಲ್ಪ ಹಂಗೇನೆ ಇದ್ವು, ಅವನ್ನೆಲ್ಲ ಈಗ ವಾಶ್ ಮಾಡ್ಕೊಬೇಕು. ಸೊ ಆಮೇಲೆ ನೆಕ್ಸ್ಟ್ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಕುಚ್ಚು ಹಾಕಬೇಕು. ಈ ಮದುವೆ ಸೀಸನ್ ಇರೋದ್ರಿಂದ ಕುಚ್ಚು ಹಾಕೋ ಇದ್ದಾವೆ, ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗೆಯೇ ನೀರು ಬಂದಿದ್ದರಿಂದ, ಆಮೇಲೆ ಶುಕ್ರವಾರ ಬೇರೆ ಇತ್ತಲ್ಲ, ಇದಕ್ಕೆ ಅದು ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದಿದ್ದೆ, ಅದನ್ನೆಲ್ಲ ಚೇಂಜ್ ಮಾಡಬೇಕು. ಸೊ ಈಗ ಬೇರೆದನ್ನ ಹಾಕಬೇಕು ಅಲ್ಲಿಗೆಲ್ಲ. ಇದು ಅಷ್ಟೇ, ರೂಮಿಂದೆಲ್ಲ ತೆಗ್ದಿದ್ದೆ. ಫಸ್ಟ್ ಬಟ್ಟೆನ ಒಣಕ್ಕೆ ಬಂದುಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊತೀನಿ. ಬಟ್ಟೆ ಒಣಾಕೋದೇನೆ, ನಮ್ಮ ಬಟ್ಟೆ ತೊಳೆಯೋದೇನು ಅಷ್ಟೊಂದು ಹಿಂಸೆ ಅನಿಸಲ್ಲ, ಬಟ್ಟೆ ಒಣಾಕೋದಿದೆಯಲ್ಲ ಅದೇ ನನಗೆ ದೊಡ್ಡ ಕೆಲಸ ಅನಿಸುತ್ತೆ. ಸೊ ಬಟ್ಟೆ ಒಣಾಕಾದ್ಮೇಲೆ ಮತ್ತೆ ಅದನ್ನು ತೊಗೊಂಬಂದು ಮಡ್ಚೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಕೆಲಸ. ಅದನ್ನ ಮಡಿಚ್ಬಿಟ್ಟು ಆಮೇಲೆ ಅದು ಫುಲ್ಲು ಆರ್ಗನೈಸ್ ಮಾಡಬೇಕು, ಇವ್ರದಕ್ಕೆಲ್ಲ ಬೇರೆ ಬೇರೆ ಸಪ್ರೇಟಾಗೆಲ್ಲ ಇಡಬೇಕಲ್ಲ, ಹಂಗಾಗಿ. ಹಾಗೆಯೇ ಇಲ್ಲಿ ನಾನು ಮೇಲ್ಗಡೆ ಹೋಗಿ ಬಟ್ಟೆ ಎಲ್ಲ ಒಣಾಕ್ತಾಯಿದ್ದೀನಿ. ಸದ್ಯಕ್ಕೆ ಮಗ ಒಬ್ಬನೇ, ಮಗಳು ಕೂಡ ಬರ್ತಾಳೆ ನಾಳೆ. ಸೊ ಬಟ್ಟೆ ಎಲ್ಲ ಒಣಾಕಾಯಿತು. ಬನ್ನಿ ಕೆಳಗೆ ಹೋಗೋಣ. ಇನ್ನು ನೋಡಿ, ಸೀರೆ ನಾನು ಕುಚ್ಚಾಕಿದ್ದೀನಿ. 3 ಸೀರೆಗಳಿಗೆ ಕುಚ್ಚಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ಸು ಚೆನ್ನಾಗಿತ್ತು, ಮತ್ತು ಸ್ಯಾರಿ ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿ, ನಂಗೆ ನೋಡಿ ಒಳ್ಳೆ ಚಿಕ್ಕ ಮಕ್ಳು ಥರ ಚಾಕ್ಲೇಟ್ ತಿನ್ನಬೇಕು ಅಂತ ಅನ್ನಿಸ್ತು, ಚಾಕ್ಲೇಟ್ ತಿಂತಾಯಿದ್ದೀನಿ. ಏನು ಅಂದ್ಕೊಬೇಡಿ, ನನಗೆ ಸ್ವೀಟು ಅಷ್ಟೇ ಇಷ್ಟ. ಅದಕ್ಕೋಸ್ಕರ ಹಂಗೆ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರು 5 ಸ್ಟಾರು. ಹಾಗೆಯೇ ನೈಟ್ ಊಟಕ್ಕೆ ಮೊಟ್ಟೆ ಸಾರನ್ನ ಮಾಡಿದ್ದೆ. ಎಷ್ಟು ಟೇಸ್ಟಿಯಾಗಿತ್ತು ಅಂತೀರ ಮೊಟ್ಟೆ ಸಾರು. ಅದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಜಸ್ಟ್ ಏನು ಮಾಡಿದೆ ಅಂತ ಹಾಕಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಮೊಟ್ಟೆ ಸಾರಂತೂ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾವು ಈ ರೀತಿ ಮಾಡ್ತೀವಿ, ಕೆಲವರು ಮೊಟ್ಟೆನ ಬೇಯಿಸ್ಬಿಟ್ಟು ಹಾಕ್ತಾರೆ, ಇನ್ನು ಕೆಲವರು ಮೊಟ್ಟೆನ ಹಂಗೆ ಗುಪ್ಪೆ ಮಾಡಿ ಹಾಕ್ತಾರೆ. ಗುಪ್ಪೆ ಮಾಡಿ ಹಾಕಿದರೆ ನಂಗೆ ಅಷ್ಟೊಂದು ಟೇಸ್ಟಿ ಅನಿಸಲ್ಲ. ಈ ರೀತಿ ಹಂಗೆ ಡೈರೆಕ್ಟ್ ಹೊಡೆದಾಕಿದ್ರೆ ನನಗೆ ತುಂಬ ಇಷ್ಟ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಮೊಟ್ಟೆ ಸಾರು, ಸಖತ್ತು ಟೇಸ್ಟಿಯಾಗಿತ್ತು. ಒಂದೊತ್ತಿಗೆ ಏನು ಮಾಡೋದು ಅನ್ನೋ ಒಂದು ಯೋಚನೆ ಬಂದುಬಿಡುತ್ತೆ. ಸೊ ಹಂಗಾಗಿ ಮೊಟ್ಟೆ ಸಾರು ಮಾಡಿ ತುಂಬ ದಿನ ಆಗಿತ್ತು, ಹಂಗಾಗಿ ನಾನು ಮೊಟ್ಟೆ ಸಾರನ್ನ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆಯೇ ಸ್ವಲ್ಪ ಇದು ಬಜ್ಜಿ, ಮೆಣಸಿನ್ಕಾಯಿ ಬೋಂಡ ಕೂಡ ಮಾಡಿದ್ದೆ. ಸ್ವಲ್ಪ ಕಡಲೆ ಹಿಟ್ಟು, ಅದಕ್ಕೆ ಅಕ್ಕಿ ಹಿಟ್ಟು, ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಖಾರದ ಪುಡಿ, ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೆ. ಕೆಲವರು ಮೆಣಸಿನ್ಕಾಯಿ ಬಜ್ಜಿಗೆ ಹಾಕಲ್ಲ ಖಾರದ ಪುಡಿ, ಯಾಕೆಂದರೆ ಮೆಣಸಿನ್ಕಾಯಿನೇ ಖಾರ ಇರುತ್ತೆ ಅಂದ್ಬಿಟ್ಟು ಖಾರದ ಪುಡಿ ಹಾಕಲ್ಲ. ಬಟ್ ನಾನು ಹಾಕಿದ್ದೆ, ಖಾರ ಇರಲಿಲ್ಲ ಅಂತ ಏನು ಮೆಣಸಿನ್ಕಾಯಿ. ಸೊ ಹಂಗಾಗಿ ನೋಡಿಕೊಂಡು ಹಾಕಿದ್ದೆ. ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿನೆಸ್ ಆಗಿ ಬಂದಿತ್ತು ಬೋಂಡ. ನಾನು ನೋಡಿ ಮಾಡಿದಾಗ ತಿನ್ನಲಿಲ್ಲ ಬಿಸಿ ಬಿಸಿ ಬೋಂಡನ, ಆಮೇಲೆ ತಣ್ಣಗಾಗಿ ಬೆಳೆ ಉಳಿದಿತ್ತಲ್ಲ ಅದನ್ನು ತಿನ್ಕೊಂಡೆ. ಇಲ್ಲಾಂದರೆ ವೇಸ್ಟ್ ಆಗ್ಬಿಡುತ್ತೆ, ಆ ಕಡೆ ಬಿಸಾಕೋಂಗೂ ಇಲ್ಲ, ಈ ಕಡೆ ಇಟ್ಕೊಳ್ಳೋಂಗೂ ಇಲ್ಲ ಅನ್ನಂಗಾಗುತ್ತೆ. ಸೊ ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ತಿಕ್ನೆಸ್ ಆಗಿರಬೇಕು ಬೋಂಡಕ್ಕೆಲ್ಲ, ಮೆಣಸಿನ್ಕಾಯಿ ಬಜ್ಜಿ ಅವಕ್ಕೆಲ್ಲ ಸ್ವಲ್ಪ ಹಿಟ್ಟು ನಾವು ಏನು ಕಲಿಸ್ಕೊತೀವಿ ಅದು ಸ್ವಲ್ಪ ತಿಕ್ನೆಸ್ ಆಗಿದ್ದರೆ ಮಾತ್ರ ಅದು ಬಜ್ಜಿಗೆ ಅಂಟ್ಕೊಳುತ್ತೆ. ಇಲ್ಲ ಅಂತ ಅಂದರೆ ಬರೀ ಮೆಣಸಿನ್ಕಾಯಿ ಬರುತ್ತೆ ಅಷ್ಟೇ, ಅದಕ್ಕೆ ಏನು ಇದಿರೋದಿಲ್ಲ, ಕಡಲೆ ಹಿಟ್ಟು.
ಬರೀ ಮೆಣಸಿನ್ಕಾಯಿನ ಒಳ್ಳೆ ಎಣ್ಣೆಲಿ ಕರೆದಂಗೆ ಆಗುತ್ತೆ. ಸೊ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ. ಆಮೇಲೆ ಇದು ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಬಿಸಿ ಮಾಡಿದ ಎಣ್ಣೆನ ಹಾಕ್ಕೊಳ್ಳಿ, ಇನ್ನೂ ಕ್ರಿಸ್ಪಿನೆಸ್ ಬರುತ್ತೆ. ಹಾಗೆಯೇ ಮೆಣಸಿನ್ಕಾಯಿನ ಸ್ವಲ್ಪ ಈ ರೀತಿ ಸೀಳ್ಕೊತಾ ಇದ್ದೀನಿ. ಮತ್ತು ಸೀಳ್ಕೊಂಡು, ಯಾಕೆಂದರೆ ಅದನ್ನು ಹಿಡಿಬೇಕಲ್ಲ ಉಪ್ಪು ಖಾರ, ಅದಕ್ಕೋಸ್ಕರ ಇದನ್ನು ಈ ರೀತಿ ಸೀಳ್ಕೊಂಡು ಉಪ್ಪು ನೀರಲ್ಲಿ ಹಾಕಿಡ್ತಾರೆ. ಬಟ್ ನಾನೇನು ಹಾಕಿರಲಿಲ್ಲ, ನನಗೆ ಅರ್ಜೆಂಟ್ ಇತ್ತು ಮಾಡೋ ಅಂಥದ್ದು. ಸೊ ಹಂಗಾಗಿ ಈ ರೀತಿ ಜಸ್ಟ್ ಹಿಂಗೆ ಸೀಳ್ಕೊಂಡೆ ಅಷ್ಟೇ. ಈ ರೀತಿ ಸೀಳ್ಕೊಂಡು ಅದನ್ನ ನಾವೇನು ಮಾಡ್ಕೊಂಡಿರ್ತೀವಲ್ಲ ಕಡಲೆ ಹಿಟ್ಟಿಂದು, ಅದಕ್ಕೆ ಈ ರೀತಿ ಹಾಕ್ಕೊಂಡು ಬೋಂಡಾನ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ಬೇಳೆ ಸರಿಗೆಲ್ಲ ನೆಂಚ್ಕೊಳಕ್ಕೆ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಬೋಂಡ. ಇದು ಮೆಣಸಿನ್ಕಾಯಿ ಬಜ್ಜಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು, ಬಟ್ ನಮ್ಮ ಕಡೆ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಬಟ್ ನಾನಂತೂ ಅವಾಗವಾಗ ಮಾಡ್ತಾಯಿರ್ತೀನಿ ಬೋಂಡ, ಬಜ್ಜಿ, ಈರುಳ್ಳಿ ಬೋಂಡ ಅದೆಲ್ಲ ಅವಾಗವಾಗ ಮಾಡ್ಕೊತಾನೆ ಇರ್ತೀನಿ. ಹೊರಗೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೂ ಇಷ್ಟ ಆಗುತ್ತೆ, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಈಗ ನಾನು ಎಣ್ಣೆ ಕಾಯ್ಕಿದ್ದೀನಿ. ನಾವು ಯೂಸ್ ಮಾಡೋದು ಫ್ರೆಂಡ್ಸ್ ಕಡಲೆಕಾಯಿ ಎಣ್ಣೆನ ತೊಗೊಂಬಂದಿರೋದು. ಕಡಲೆಕಾಯಿ ಎಣ್ಣೆ ಅದನ್ನು ನಾವು ಒಗ್ಗರಣೆ ಹಾಕಿದಾಗ ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ, ಅದು ಕಡಲೆಕಾಯಿ ಎಣ್ಣೆ. ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾನು ಎಣ್ಣೆ ಕಾದಿದೆ. ಸೊ ಈಗ ಅದಕ್ಕೆ ನಾನು ಬೋಂಡನ ಹಾಕ್ತಾಯಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಮೇಲೆ ಶೇರ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಶೇರ್ ಮಾಡಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ನು ನನ್ನ ಚಾನಲಲ್ಲಿ ನಾನು ಕೊಡ್ತಾನೆ ಇರ್ತೀನಿ. ಹಾಗೆ ನನ್ನ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ನಾನು ಪ್ರೆಗ್ನೆನ್ಸಿ ಸ್ಟೋರಿನ ಹಾಕಿದ್ದೀನಿ. ಹಾಗೆ ಪ್ರೆಗ್ನೆನ್ಸಿ ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ನಾನು ಕೆಲವೊಂದು ಟಿಪ್ಸ್ ಕೂಡ ಕೊಟ್ಟಿದ್ದೀನಿ, ತುಂಬಾ ಯೂಸ್ ಆಗುತ್ತೆ. ಸೊ ಆ ವಿಡಿಯೋನೂ ಕೂಡ ಮಿಸ್ ಮಾಡಿದೆ ನೋಡಿ. ಬೋಂಡ ಕೂಡ ರೆಡಿಯಾಗಿದೆ. ಬಜ್ಜಿನ ಬೋಂಡನ ಎರಡು ಒಂದೇ ಅನಿಸುತ್ತೆ ನನಗೆ. ಈಗ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ಮುಂದೆ ನಾನು